ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸ್ಟರ್ ಪರಿಮಳ ಮಂಜುನಾಥ್ ಅವರೇ, ನೀವು ನಳಪಾಕ ಇಳಿಸೋದೇ ಯಾವಾಗ, ನಾವು ಅದನ್ನ ಸೇವಿಸುವುದು ಯಾವಾಗ, ಸೇವಿಸಿದ ನಂತರ ನಾವು ಆಫೀಸಿಗೆ ಪ್ರಯಾಣ ಬೆಳೆಸುವುದು ಯಾವಾಗ? ಅಯ್ಯ, ಏನು ಗಂಡಸ್ರಿ ನೀವುಗಳೆಲ್ಲ, ಒಂದು ನಯ ಪೈಸೆ ಸೂಕ್ಷ್ಮ ಇಲ್ಲ. ಅಲ್ಲಿ ಮಗಳು ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ, ನಿಮಗೆ ತಿಂಡಿ ಚಿಂತೆನಾ? ಯಾಕೆ, ಏನಾಯ್ತು? ಆರ್ತಿ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ? ಪಾಪ ವಿಕ್ಕಿ ಫೋನ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ನಮ್ಮ ವಿಕ್ರಾಂತ್ ಹಾಗಲ್ವಲ್ಲ, ಅವ್ನು ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತಾನೆ. ಅವನು ಯಾಕೆ ಈ ಥರ ಮಾಡ್ತಿದ್ದಾನೋ ಗೊತ್ತಾಗ್ತಾ ಇಲ್ಲ. ದಿವ್ಸಕ್ಕೆ 10 ಸಲ ಫೋನ್ ಮಾಡೋನು ಈ 2 ದಿನದಲ್ಲಿ ಒಂದು ಫೋನು ಮಾಡಿಲ್ಲ. ಅಲ್ಲ ರೀ, ಅವಳ ಮುಖದಲ್ಲಿ ಏನೋ ಒಂದು ಬೇಜಾರು, ಎಲ್ಲೋ ಕಳೆದು ಹೋಗಿರ್ತಾಳೆ. ನಮಗೆ ತೋರಿಸ್ಕೊಳ್ದೇ ಇರಬಹುದು, ಆದರೆ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿರ್ತಾಳೆ. ತುಂಬಿದ ಗರ್ಭಿಣಿ ಈ ಟೈಮಲ್ಲಿ ಹೇಗಿರಬೇಕು? ಮೈಸೂರು ಅರಮನೆಗೆ ದೀಪದ ಅಲಂಕಾರ ಮಾಡಿದರೆ ಹೊಳಿತಾ ಇರುತ್ತಲ್ಲ, ಹಾಗಿರಬೇಕು. ಆದರೆ ಅವಳ ಮುಖದಲ್ಲಿ ಆ ಕಳೆನೇ ಇಲ್ಲ. ಈ ಟೈಮಲ್ಲಿ ಈ ಥರ ಇದ್ದರೆ ಹೇಗೆ ಹೇಳಿ? ಸರಿ, ನೀನು ಅಡುಗೆ ಮುಂದುವರಿಸು, ನಾನು ಮಾತಾಡ್ತೀನಿ. ಅಪ್ಪ, ಟಿಫನ್ ಆಯ್ತಾ ಕಂದ? ಹ್ಞೂಪ್ಪ, ಆಯಿತು. ಯಾಕಮ್ಮ ಸಪ್ತಿದೆಯಾ? ಇಲ್ಲಿ ಟೈಮ್ ಪಾಸ್ ಮಾಡೋದು ನಿನಗೆ ಕಷ್ಟ ಆಗ್ತಾ ಇದೆಯಾ? ಛೆ, ಹಾಗೇನಿಲ್ಲ ಅಪ್ಪ. ಯಾವುದಾದ್ರೂ ಹೆಣ್ಮಕ್ಳಿಗೆ ತನ್ನ ತವ್ರ ಮನೇಲಿ ಕಾಲ ಕಳೆಯೋದಕ್ಕೆ ಕಷ್ಟ ಆಗತ್ತಾ ಅಪ್ಪ? ವಿಕ್ಕಿ ಅವ್ರನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇದ್ದೆ ಅಷ್ಟೆ. ಅವ್ರು ಇಲ್ಲದೆ ಕಾಲ ಕಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ವಿಕ್ರಾಂತು ಬಂದೇ ಬರ್ತಾನೆ. ಒಂದು ಕೆಲಸ ಮಾಡೋಣ, ಇವತ್ತು ಸಂಜೆ ನಾನು ಆಫೀಸ್ನಿಂದ ಬೇಗ ಬರ್ತೀನಿ. ನಾನು, ಅಮ್ಮ, ನೀನು, ಅಂಜು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಆಗ ನಿನ್ನ ಮನಸ್ಸಿಗೆ ನಿರಾಳ ಅನ್ಸುತ್ತೆ. ಸರಿನಾ? ಸರಿ ಅಪ್ಪ. ಅಂದ ನೀನೀಗಾಗಲೇ ಬಂದು 3-4 ದಿವಸದ ಮೇಲಾಯಿತು. ನಿನ್ನ ಬೇಕು ಬೇಡಗಳನ್ನು ನಾನು ಕೇಳಲೇ ಇಲ್ಲ. 2 ಜೀವ, ಏನೇನೋ ಆಸೆಗಳಿರ್ತವೆ. ನಿನಗೇನಾದರೂ ಬೇಕಂದ ಬೇಕಿದ್ರೆ ಹೇಳು, ತಂದುಕೊಡ್ತೀನಿ. ಹಾಂ ಅಪ್ಪ. ಅಪ್ಪ, ನಂಗೆ ಇದೇ ಥರ ಒಂದು ಬೊಂಬೆ ತಂದು ಕೊಡ್ತೀಯಾ? ಆಯಿತು ಆಯಿತು, ಸಂಜೆ ಆಫೀಸ್ನಿಂದ ಬರ್ತಾ ಇದನ್ನು ತೊಗೊಂಬರ್ತೀನಿ. ಅದಕ್ಕೆ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯಾ? ಕೊಚ್ಚು ಹುಡುಗಿ. ಸರಿ, ಬರ್ತೀನಿ. ಅಗ್ರಜ, ವಿಕ್ರಾಂತ್. ಇಲ್ಲ ಅಗ್ರಜ, ನಿನ್ನ ಮೇಲೆ ನನಗೆ ಕೋಪ ಬಂದಿದೆ, ಮಾತಾಡ್ಸ್ಬೇಡ. ಯಾಕೆ ವಿಕ್ರಾಂತ್? ಅಲ್ಲ ಮತ್ತೆ, ವೇದಾಂತ್ ವಸಿಷ್ಠ ಒಂದ್ಸಲ ಮನ್ಸು ಮಾಡಿದ್ರೆ ಅದರಿಂದ ಹಿಂದೆ ಹೆಜ್ಜೆ ಹಾಕೋದೇ ಮಾತಿಲ್ಲ. ಏನಕ್ಕೆ ಮನೆಯವ್ರ ಮುಂದೆ ಎಲ್ಲ ಇಷ್ಟೊಂದು ಬೇಜಾರಾಗಿದ್ಯಾ? ನೀನು ಯಾವತ್ತೂ ಹಿಂಗೆ ಕೂತಿರ್ಬಾರ್ದು. ನೀನು ವೇದಾಂತ್ ವಸಿಷ್ಠ, ನಾನು ಅಗ್ರಜ. ನಿನ್ನ ಮುಂದೆ ಬೆಟ್ಟಗಳು ಬಂದ್ರೂ ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿ ನಿಂತ್ಕೊಬೇಕು ನೀನು. ಇಲ್ಲ ಅಗ್ರಜ, ನೀನು ಹೀಗೆ ಮೈ ಮರೆತು ಕೂತ್ಕೋಬಾರ್ದು. ಮನೆ ತುಂಬ ದುಶ್ಮನ್ಗಳಿದ್ದಾರೆ. ಎನಿ ಟೈಮ್ ಅವ್ರು ಅಟ್ಯಾಕ್ ಮಾಡ್ಬೋದು ನಮ್ಮನ್ನ. ನೀನು ಟೈಗರ್ ಥರ ಇರಬೇಕು, ಈ ಥರ ಮೈ ಮರೆತೆಲ್ಲ ಕೂತ್ಕೊಬಾರ್ದು. ನಾನು ಟ್ರೈ ಮಾಡ್ತಾ ಇದ್ದೀನಿ ವಿಕ್ರಾಂತ್, ಬಟ್ ನನಗೆ ಆಗ್ತಿಲ್ಲ. ನಾನು ಏನು ಮಾಡಲಿ ಹೇಳು?
ಅಯ್ಯೋ ಅಗ್ರಜ, ನಿನ್ನ ಕೈಲಿ ಆಗಲ್ಲ ಅಂದರೆ ಏನರ್ಥ? ಯು ಹ್ಯಾವ್ ಟು ಡೂ. ಇಲ್ಲ ವಿಕ್ರಾಂತ್, ಕಮಾನ್ ಅಗ್ರಜ, ನೀನೇ ಹೀಗಂದ್ರೆ ಹೇಗೆ? ಸಪ್ಪು ಕುತ್ಕೊಳ್ಬೇಡ, ಸ್ವಲ್ಪ ಅಲರ್ಟ್ ಆಗಿರೋ. ಸ್ಮೈಲ್ ಮಾಡು ಪ್ಲೀಸ್. ಆಯ್ತು ವಿಕ್ರಾಂತ್. ಬಾಸ್ ಬಾಸ್ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಬಾಸ್? ವಿಕ್ರಾಂತ್ ಜೊತೆ. ಏನೋ ಛೋಟಾ ಬಾಸ? ಛೋಟಾ ಬಾಸು ದುಬೈಗೆ ಹೋಗಿದ್ದಾರೆ. ಅವರು ಫೋನ್ ಏನಾದರೂ ಮಾಡಿದ್ರಾ? ಸರಿ ಅಗ್ರಜ, ಆ ಖರಾಬ್ ಕಾಂತಂಗೆ ಏನು ಅರ್ಥ ಆಗಲ್ಲ. ಬಾಯ್. ಬಾಸ್ ಬಾಸ್ ಛೋಟಾ ಬಾಸು ಕಾಲ್ ಮಾಡಿದ್ರಾ ಬಾಸ್? ಹಾಂ, ಅವನ ಹತ್ರನೇ ಮಾತಾಡ್ತಿದ್ದೆ. ಛೋಟಾ ಬಾಸ್ ಹತ್ರ ಮಾತಾಡ್ತಾ ಇದ್ರಾ? ಹಾಂ, ಅವನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಿಲ್ಲ. ಏನಾಗಿದೆ ನಮ್ಮ ಬಾಸ್ಗೆ? 2 ದಿವಸದಿಂದ ಒಂಥರ ಆಡ್ತವ್ರಲ್ಲ. ಛೋಟಾ ಬಾಸ್ಗೆ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ ಅಂತಾರೆ, ಆದರೆ ಕೈಯಲ್ಲಿ ಫೋನೇ ಹಿಡ್ಕೊಂಡಿರ್ಲಿಲ್ಲ. ತಲೆ ಕೆಟ್ಟೋಗ್ತಾನೆ. ಛೋಟಾ ಬಾಸ್ ಇಲ್ಲೇ ಎಲ್ಲಾದ್ರೂ ಇದ್ದಾರಾ? ನನ್ನ ಕಣ್ಣು ಕಾಣಿಸ್ತಾ ಇಲ್ವಾ? ಛೋಟಾ ಬಾಸ್, ಛೋಟಾ ಬಾಸ್, ಛೋಟಾ ಬಾಸ್. ಈ ಫೋನು ಇಲ್ಲೇ ಇದೆ. ಇನ್ಯಾವ ಫೋನಲ್ಲಿ ಫೋನ್ ಮಾಡ್ತಾರವರು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.